ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರಿ, ಇದಾ ಮಹದೊಂದು ದಿನವನ್ನು ನಮಗೆ ದೇವರೇ ಪಾಲಿಸಿದ್ದಾರೆ. ಇದು ನೀವು ಕೇಳುತ್ತಾ ಇರೋದು ಕ್ರಿಸ್ತ ದರ್ಶನವಾಗಿದೆ. ಈ ಕ್ರಿಸ್ತ ದರ್ಶನ ಸಂದೇಶವನ್ನು ನಾವು ದೇವರನ್ನು ದರ್ಶಿಸುವ ತನಕ, ಕಾಣುವ ತನಕ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಹೊಸ ರೂಪವನ್ನು ಪಡೆಯಲು ನಮ್ಮನ್ನು ಆಹ್ವಾನಿಸುತ್ತಾರೆ. ಅದಕ್ಕಾಗಿ ದೇವರು ಹೇಳುತ್ತಾರೆ, ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲಿಲ್ಲಾದರೂ ಅದನ್ನು ನಿಗ್ರಹಿಸಲಾಗಲಿಲ್ಲ. 5ನೇ ವಾಕ್ಯ ವ್ಯಕ್ತವಾಗಿ ನಮಗೆ ತಿಳಿಯಪಡಿಸುತ್ತಾರೆ. ಈ ದಿವ್ಯವಾಣಿ ಕತ್ತಲಲ್ಲಿ ಪ್ರಕಾಶ ಮಾಡುತ್ತಾ ಇದ್ದಾರೆ, ಪ್ರಕಾಶಿಸುವುದಾಗಿದ್ದಾರೆ. ನಾವು ಕತ್ತಲಮಯವಾಗುವಾಗ ದೇವರ ಜ್ಯೋತಿಯಾಗಿ ನಮ್ಮಲ್ಲಿ ಬರಲಿಕ್ಕೆ ಬೇಕಾಗಿ ಆಸೆ ಪಡುತ್ತಾರೆ. ಅದರಿಂದ ಪ್ರಿಯ ಮಕ್ಕಳೇ, ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲಿಗೆ ಆದರೂ ಅದನ್ನು ನಿಗ್ರಹಿಸಲಾಗ ಆಗಲಿಲ್ಲ. ಪ್ರಿಯ ಸಹೋದರರೇ, ಈ ಲೋಕ ಕತ್ತಲಮಯವಾಗಿದೆ. ಅದು ಪ್ರಕಾಶವನ್ನು ತರಬೇಕಾದರೆ ಯೇಸು ಸ್ವಾಮಿ ನಮ್ಮಲ್ಲಿ ಬೆಳಗಬೇಕು. ಅದಾಗಿದೆ ಜ್ಯೋತಿಯ ಮುಖ್ಯ ಸ್ಥಾನವನ್ನು ನಮ್ಮ ಜೀವನದಲ್ಲಿ ಪಡೆಯಲಿಕ್ಕೆ ಬೇಕಾದಂಥ ದಾರಿ ಸಿದ್ಧಗೊಳಿಸುವುದು ದಿವ್ಯವಾಣಿಯಾಗಿದೆ. ಈ ವಚನ ಕೇಳುತ್ತಾ ಇರುವಾಗಲೇ ಇದರಲ್ಲಿ ಸಜೀವವಿದೆ. ಆ ಸಜೀವವನ್ನು ಪಡೆಯಲಿಕ್ಕೆ ಬೇಕಾಗಿ ದೇವರು ನಮ್ಮನ್ನು ಆಹ್ವಾನಿಸುತ್ತಾರೆ. ಅದಾಗಿದೆ ನಮ್ಮ ಜೀವನದ ಮಾದರಿ. ದೇವರಿಗೆ ನಾನೊಂದು ಬೆಳಗಿನ ಜಾವೆಯಲ್ಲಿ ಎದ್ದೇಳಿ ಬರುವಾಗ ವಾಣಿಯಿಂದಲೇ ನಮ್ಮ ಜೀವನವನ್ನು ಮುನ್ನಡೆಸಬೇಕು. ಅದಕ್ಕಾಗಿ ಮಕ್ಕಳು, ತನ್ನ ಕುಟುಂಬಸ್ಥರು, ತನ್ನ ಜೀವನದಲ್ಲಿ ಕೊಡುವಂಥ ಎಲ್ಲ ಹಾದಿಗಳು ದೇವರ ವಾಕ್ಯಕ್ಕೆ ಸಮರ್ಪಿಸಬೇಕು. ಆಗ ಆ ವಾಕ್ಯದಿಂದಲೇ ಅದರಲ್ಲಿ ಸಜೀವವಿದೆ ಎಂಬ ಅರ್ಥ ಮಾಡಿಕೊಂಡು ಒಂದೊಂದು ದಿನವೂ ನಾವು ಮುಂದುವರಿಸುವಾಗ ಈ ದಿನ ಮಾತ್ರವಾಗಿದೆ ನಮ್ಮದು ಎಂದು ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ದೇವರು ನಮ್ಮನ್ನು ಅನುಗ್ರಹಿಸಿರಿ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.